ನಮ್ಮೂರಲ್ಲಿ ನಾವು ಅನ್ನ ತಿಂತೀವಿ, ನಿಮ್ಮೂರಲ್ಲೂ ನೀವು ಅನ್ನ ತಿಂತೀರಾ? ತಿಂದ್ರೆ ಕಾಮೆಂಟ್ ಮಾಡಿ. ನಮ್ಮೂರಲ್ಲೂ ನಾವು ಅನ್ನ ತಿಂತೀವಿ, ಅರೆ ನಿನ್ನಂಗ್ ತಿಕ್ಲು ತಿಕ್ಲಂಗ್ ಆಡಲ್ಲ ನಾವು. ನೀನ್ ಯಾವ ಅನ್ನ ತಿಂತೀಯ? ಈ ತರ ತಿಕ್ಲು ತಿಕ್ಲಂಗ್ ಆಡ್ತೀಯಲ್ಲ. ದಯಮಾಡಿ ಈ 5 ಚುನಾವಣೆ ಏನಿದೆ ಅಲ್ಲ, ಮೋದಿ ಸಾಹೇಬ್ರನ್ನ ಹಂಗೆ ಫ್ರೇಮ್ ಅಲ್ಲೇ ತೋರಿಸ್ಬೇಕು ನೋಡಿ. ಈಗ 5 ಚುನಾವಣೆ ಇದೆ. ನನ್ ಕಂಡ್ರೆ ನಿಂಗೆ ಯಾಕಲ್ಲ ಒಟ್ಟೂರಿ. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ 2026 ನಮ್ಮ ಡಾಕ್ಟರ್ ಸತೀಶ್ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ಅನ್ನೋ ಕನಸು ಕಟ್ಟಿರ್ತಾನೆ. ಆ ಸಾಧನೆ, ಆ ಕನಸು ನನಸಾದಾಗ ನಿಜವಾಗ್ಲೂ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ಅವರವರ ಕ್ಷೇತ್ರದಲ್ಲಿ ಗುರುತಿಸಿ ಅವರ ಸಾಧನೆಗೆ ಒಂದು ಪ್ರಶಸ್ತಿಯನ್ನ ನೀಡಿ ಪ್ರೋತ್ಸಾಹಿಸಲಾಗ್ತಾ ಇದೆ. ನಮ್ಮ ಡಾಕ್ಟರ್ ಸತೀಶ್ ಅವರಿಗೂ ಕೂಡ ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಗೌರವಿಸಲಾಗ್ತಾ ಇದೆ. ಹಾಗೆ ಕಾರ್ಯಕ್ರಮದ ಪರವಾಗಿ, ಎಲ್ಲರ ಪರವಾಗಿ ನಮ್ಮ ಡಾಕ್ಟರ್ ಸತೀಶ್ ಅವರಿಗೆ ಒಂದು ಚಪ್ಪಾಳೆ ಬರಲಿ ಹಾಗೂ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ನೋಡಿ ಫ್ರೆಂಡ್ಸ್, 6 ಮೂಟೆ ರಾಗಿ ತಂದು 6 ತಿಂಗಳಾಗ್ಲಿಲ್ಲ, ಖಾಲಿ ಆಗೋಯ್ತು. ಜಗಳ ಮಾಡ್ದೆ, ರಾಗಿ ಖಾಲಿ ಆಗ್ಯವಂತ. ಅದಕ್ಕೆ ತಿರ್ಗಾ 12 ಮೂಟೆ ರಾಗಿ ತಂದು ಮಡ್ಗವನೆ ನನ್ ಗಂಡ. ಇದು 12 ತಿಂಗಳು ಬರ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. 12 ತಿಂಗಳೊಳಗಡೆ ಖಾಲಿ ಮಾಡ್ತೀನಿ. ಅಷ್ಟೊಳಗೆ ನೀವು ಯಾರನ್ನ ರಾಗಿ ಮಾರೋರಿದ್ರೆ ಅಕ್ಕ ನಮ್ಮ ಮನೇಲಿ ಅವೇ ಅಂತ ಹೇಳ್ಬಿಡಿ, ನಾನೇ ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ತೀನಿ. ದಯವಿಟ್ಟು ಬೇರೆ ಕೊಡ್ಬೇಡ್ರಿ. ಸ್ವಲ್ಪ ಜನ ಸಿಲಿಂಡರ್ ಸಿಗ್ತಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಬಾಯ್ ಬಡ್ಕೋತಾವ್ರೆ. ಆ ಕಡೆ ದೇಶದಲ್ಲಿ ಯುದ್ಧ ಸ್ಟಾರ್ಟ್ ಆಗಿ ಮನೆ ಮಠ ಕಳ್ಕೊಂಡು ಸಾವಿರಾರು ಜನ ಪ್ರಾಣನೇ ಕಳ್ಕೊತಾವ್ರೆ. ಅಂತ ಪರಿಸ್ಥಿತಿ ನಮ್ಮ ದೇಶಕ್ಕೇನು ಬಂದಿಲ್ಲ. ಈ ತರ ಸಮಯದಲ್ಲಿ ನಮ್ಮ ಪ್ರಧಾನಿಯವರು ಏನಾದರೂ ಒಂದೇ ಒಂದು ರಾಂಗ್ ಡಿಸಿಷನ್ ತಗೊಂಡು ನಮ್ಮಲ್ಲಿ ಯುದ್ಧ ಸ್ಟಾರ್ಟ್ ಆದ್ರೆ ನಿಮ್ಮ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ, ನಮ್ಮ ದೇಶದ ಪರಿಸ್ಥಿತಿ ಏನಾಯ್ತು ಅಂತ ಯೋಚನೆ ಮಾಡಿ. ಈ ತರ ಟೈಮಲ್ಲಿ ದೇಶದ ವಿರುದ್ಧ ಹೋಗ್ಬೇಡಿ, ದೇಶದ ಪರ ನಿಂತ್ಕೊಳ್ಳೋದು ಕಲ್ತ್ಕೊಳ್ಳಿ. ಅನ್ಎಜುಕೇಟೆಡ್ ಬಡ್ಡೆತವ. ಗೊತ್ತಾ, ಇದು ಹಿಂಗಾಕದಲ್ವಂತೆ, ಹಿಂಗಾಕದಲ್ವಂತೆ. ಇದನ್ನ ಹಿಂಗಾಕ್ಬಿಟ್ಟು ಈ ಶಾರ್ಪ್ ಆಗಿರೋದು ಈ ಮೇಲ್ಗಡೆ ಒಂದ್ ಸಣ್ಣ ಓಲೆ ಐತಲ್ಲ, ಅಲ್ಲಿಗೆ ಹಾಕ್ಬಿಡ್ದು ಹಿಂಗೆ. ಇಲ್ಲ ಹಾ ಬೀಳ್ತಾ ಇಲ್ಲ. ನಾನು ಇದನ್ನ ಯೂಸ್ ಮಾಡಕ್ ಆಗದೆ ಒದ್ದಾಡಿ ಏನ್ ಮಾಡ್ಬಿಟ್ಟಿದೆ, ನೆತ್ತಿ ಮೂಲೆ ಬಿಸಾಕ್ಬಿಟ್ಟಿದೆ. ಈ ಫೋಟೋ ನೋಡಿದ್ದು ಓಡೋಗ್ಬಿಟ್ಟು ಫಸ್ಟ್ ಇದನ್ನ ಎತ್ಕೊಂಡು ಚಾರ್ಜ್ಗೆ ಹಾಕಿದೆ. ಚಾರ್ಜ್ ಆಗ್ತೈತೆ. ಅಕ್ಕ ಸಿಗದೇನೋ ಸಿಗ್ತಾಳೆ, ಸಾಕೋ ತಾಕತ್ತೈತ ನಿನ್ನ ಹತ್ರ. ಮುದ್ದೆ ಗಾತ್ರ ನೋಡಿದ್ಯಾ? ಇಪ್ಪಟ್ಟಿ ಕಟ್ತಾಳೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಡಾಗ್ ಸತೀಶ್ಗೆ ಬಂತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ. ಅಲ್ಲೋ ಮರ್ರ, ತಲೆಗೆ ಏನಾರ ಬುದ್ಧಿಗಿದ್ದಿ ಐತೆ ಇಲ್ಲ ನಿಮ್ಗೆ? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಅಂದ್ರೆ ಅದಕ್ಕಿರುವಂಥ ಘನತೆ ಏನು, ಗೌರವ ಏನು, ಅದನ್ನು ತಗೊಂಡು ಹೋಗಿ ದಿನ ಬುರುಡೆ ಬಿಟ್ಕಂತ ಸುಳ್ಳು ಹೇಳಿಕೆಂತ ತಿಕ್ತಿಕೊಳ್ಳೆ ಮಾತಾಡ್ಕೊಂತ ಅಡ್ಡಾಡುವಂಥ ಡಾಗ್ ಸತೀಶಿಗೆ ಕೊಟ್ಟಿರಲ್ಲ, ಏನು ತೆರೆಗಿನ ಬರೋಬರ ಐತೆ ಇಲ್ಲ ನಿಮ್ಗೆ? ಒಬ್ಬ ವ್ಯಕ್ತಿ ಪ್ರಶಸ್ತಿ ಕೊಡ್ಬೇಕಂದ್ರೆ ಆ ಪ್ರಶಸ್ತಿಗೆ ಘನತೆ ಗೌರವ ಬಹಳಷ್ಟು ದೊಡ್ಡದಿರ್ತದ. ಆ ಘನತೆ ಗೌರವವನ್ನು ಹಾಳು ಮಾಡಕತ್ತೀರಿ ನೀವು. ಆ ಪ್ರಶಸ್ತಿ ಕೊಟ್ಟಂತಹ ಸಂಸ್ಥೆ, ಆ ಪ್ರಶಸ್ತಿ ಕೊಟ್ಟಂತ ವ್ಯಕ್ತಿಗಳು ನೀವೇನದಿರಿ, ಯಾವ ರೀತಿಯಾಗಿ ಡಾಗ್ ಸತೀಶನ ಆಯ್ಕೆ ಮಾಡಿರಿ ನೀವು? ತಲೆಗೇನರ ಬುದ್ಧಿ ಅದ ಇಲ್ಲ? ಎದಕ್ಕಿಂತ ಪ್ರಶಸ್ತಿ ಕೊಡ್ತೀರಿ? ಪಾಪ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರು ಬಹಳ ಒಳ್ಳೆ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಒಂದಷ್ಟು ದೊಡ್ಡ ಸ್ಥಾನಮಾನ ಪಡೆದುಕೊಂಡಿರುವಂತಹ ಮಹಾ ಮೇರು ನಟ ಆತ. ಸೊ ಅವ್ರ ಬಗ್ಗೆ ನೀವು ಪ್ರಶಸ್ತಿಯನ್ನು ಕೊಡ್ತೀರಿ, ಅದನ್ನ ಯಾರಿಗೆ ಕೊಟ್ಟರೆ ಅದು ಪ್ರಶಸ್ತಿ ಸಫಲತೆಯನ್ನು ಕಾಣ್ತದ ಅಥವಾ ಯಾರಿಗೆ ಕೊಟ್ಟರೆ ಅದು ಘನತೆಯನ್ನು ಹೆಚ್ಚಿಸ್ತದ ಅಂತ ವ್ಯಕ್ತಿಗಳಿಗೆ ಆ ಪ್ರಶಸ್ತಿಯನ್ನು ಕೊಡಬೇಕು. ತಿಳಿದೋಗಿ ಪ್ರಶಸ್ತಿ ಕೊಡೋದಲ್ಲ. ತಲೆಗ ಬುದ್ಧಿ ಇಟ್ಕೊಂಡ್ ಪ್ರಶಸ್ತಿ ಕೊಡ್ರಿ. ಆ ಡಾಗ್ ಸತೀಶ್ ಕೊಟ್ರಲ್ಲಿ ಏನು ಒಳ್ಳೇದು ಮಾಡೋಣ ಹೇಳ್ರಿ ನೋಡೋಣ. ಎಲ್ಲಿ ಹೋದ್ರೂ ಇನ್ನೊಬ್ಬರ ಬಗ್ಗೆ ಕಾಂಟ್ರವರ್ಸಿ, ಎಲ್ಲಿ ಹೋದ್ರೂ ಸುಳ್ಳು ನುಡಿಯೋದು, ಎಲ್ಲಿ ಹೋದ್ರೂ ಕಚಡ ಮಾತುಗಳನ್ನು ಆಡುವಂಥದ್ದು, ಎಲ್ಲಿ ಹೋದ್ರೂ ಏಳಿಸುವಂಥದ್ದು, ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತನಾಡುವಂಥದ್ದು, ಅದನ್ನು ಬರೇ ಸುಳ್ಳು 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 ಅಂತ ವ್ಯಕ್ತಿಗೆ ಪ್ರಶಸ್ತಿ ಕೊಟ್ರಿ, ಆ ಪ್ರಶಸ್ತಿ ಘನತೆ ಬರ್ತದ? ಏನಪ್ಪ ಪ್ರಶಸ್ತಿಗೆ ಒಂದು ಯಾವ ಪ್ರಶಸ್ತಿಗೂ ಮರ್ಯಾದೆ ಇಲ್ದಂಗೆ ಮಾಡಕತ್ತಿ ಬಿಟ್ರಿ.
ಈ ಕೆಟ್ಟ ಸರ್ಕಾರ ಕಾಂಗ್ರೆಸ್ ಹೋಗ್ಬೇಕು, ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, ಅವಾಗಲೇ ನಮ್ಮ ದೇಶ ಉದ್ಧಾರ ಆಗ್ಬೇಕಾರೆ. ಈ ಸಿದ್ದರಾಮಯ್ಯ ಇರು ಕಂಟನೂ ನಮ್ಮ ರೈತರುಗಳನ್ನ ಮುಂದುವರಿಕಿಲ್ಲ. ಅವನು ನಮ್ಮ ಹಿಂದೂ ಆಗಿಟ್ಟಿಲ್ಲ, ಮುಸ್ಲಿಂ ಆಗ್ಬಿಟ್ಟವನೆ. ಅವನು ಪ್ರಶ್ತು ಅವ್ನು ತೊಲಗಬೇಕು. ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಮ್ಮ ರೈತರು ಬರ್ಬೇಕಾದ್ರೆ ನಮ್ಮ ಈಗ 3 ವರ್ಷ ಆಯ್ತು ನಮ್ಮ ಅಂಗವಿಕಲರಿಗೆ ಬಜೆಟಲ್ಲಿ 1 ಪೈಸಾ ಮಾಡಿ ಹೇಗದ್ದಿಲ್ಲ. ಅವನಿಗೆ ಅವ್ನು ಇರ್ಬೇಕಾ ನಮ್ಮ ದೇಶದಲ್ಲಿ? ಅವ್ನು ಮುಖ್ಯಮಂತ್ರಿ ಆಗ್ಬೇಕಾ? ಪ್ರಶ್ತು ಅವನು ತೊಲಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಮೇಡಮ್. ಎಲ್ಲರೂ ರಾಜಕೀಯಕ್ಕೆ ಬರುವಾಗ ಮತ್ತೆ ಅಧಿಕಾರಕ್ಕೆ ಬರುವಾಗ ಎಲ್ಲರೂ ಆಶ್ವಾಸನೆಗಳನ್ನ ಕೊಡ್ತಾನೆ ಇರ್ತಾರೆ, ಆದ್ರೆ ಅವೆಲ್ಲ ಅನುಷ್ಠಾನ ಆಗುತ್ತಾ? ಆಗಲ್ಲ ಮೇಡಮ್. ಈಗ ಲೇಡೀಸ್ಗೆ ಬಸ್ ಕೊಟ್ಟವನೆ, ಇರೋರು ಓಡ್ತಾರೆ, ಇಲ್ದೋದವರು ಓಡ್ತಾರೆ. ಇದು ಯಾವನ್ ಮಾಡಿದೆ ಅಂತ ಅಯೋಗಿನ ಯಾರು ಮಾಡು ಅಂತ ಹೇಳಿದ್ರು? ಮುಂದೆ ಈ ಗ್ಯಾರಂಟಿಗಳು ಬೇಡವಾ ನಿಮ್ಗೆ? ದಯವಿಟ್ಟು ಬೇಡ ಮೇಡಮ್, ಇನ್ ಗ್ಯಾರಂಟಿ ಬೇಡ. ಹೆಂಗಸರುಗಳೇ ಬೈತಾವ್ರೆ ಅವನ್ಗೆ, ಹೆಂಗಸರುಗಳೇ ಬೈತಾವ್ರ. ದಯವಿಟ್ಟು ಇನ್ನೇನು ಬೇಡ, ಇವ್ನು ತೊಲಗಬೇಕು, ನಮ್ಮ ಮುಖ್ಯಮಂತ್ರಿ ಕುಮಾರಣ್ಣ ಆಗ್ಬೇಕು. ಫ್ರೆಂಡ್ಸ್, ನಮ್ಮೂರಲ್ಲಿ ಇದನ್ನ ಆಧಾರ್ ಕಾರ್ಡ್ ಅಂತೀವಿ, ನಿಮ್ಮೂರಲ್ಲಿ ಏನಂತೀರ? ಕಾಮೆಂಟ್ ಮಾಡಿ. ನಮ್ಮೂರ ತಾಯಿ ಕಾರ್ಡ್ ಅಂತಾರಕ್ಕ, ಅಂಗನವಾಡಿಯಾಗ ಕೊಡ್ತಾರ ನೋಡಿ. ನಾನ್ ನಮ್ದವ್ರೆಲ್ಲ ನನ್ಗೆ ಚೊಂಬ್ ಕೊಟ್ರು, ನೀವು ನಮ್ದವ್ರು ನಿಮ್ಗೆ ಏನ್ ಕೊಟ್ರು? ಅರ್ಥಾಯ್ತಾ? ನಾನು ನಮ್ದವ್ರೆಲ್ಲ ನನ್ಗೆ ಚೊಂಬ್ ಕೊಟ್ರು, ನೀವು ನಮ್ದವ್ರು ನಿಮ್ಗೆ ಏನ್ ಕೊಟ್ರು? ಕಮೆಂಟ್ ಮಾಡಿ ತಿಳ್ಕೊಳ್ಳೋ ಆಸೆ.